ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಲಾಗ್ಸ್. ನಾವಿವತ್ತು ಎಲೆಕ್ಟ್ರಾನಿಕ್ ಸಿಟಿ ಒಳಗಿರೋಂಥ ನೀಲಾದ್ರಿ ರೋಡಿಗೆ ಬಂದೀವಿ. ಯಾಕಂತಂದ್ರೆ ನನ್ನ ಬರ್ಡೇ ಐತಿ, ಹೀಗಾಗಿ ಬರ್ಡೇ ಶಾಪಿಂಗ್ ಮಾಡ್ಬೇಕಂತ ಹೇಳಿ ಬಂದೀವಿ. ಈಗ ನೀವೇನು ನೋಡಾತಿರಲ್ಲ, ಇದು ರೆಸ್ಟೋರೆಂಟ್ ಬಂದುಬಿಟ್ಟು ತಿಂಡಿ ತಿನಿಸು ಅಂಥೇಳಿ ನೀಲಾದ್ರಿ ರೋಡ್ ಒಳಗೆ ಐತಿ. ನೀವು ನೋಡ್ಬೋದು ರೆಸ್ಟೋರೆಂಟ್ ಒಳಗೆ ಎಲ್ಲ ಜ್ಞಾನಪೀಠ ಪ್ರಶಸ್ತಿ ವಿಜೇತರದ್ದು ಫೋಟೋ ಹಾಕಿದ್ರು. ಹಿಂಗಾಗಿ ನಂಗೆ ಚಲೋ ಅನಿಸ್ತು. ಬಿಜಾಪುರ ಅಪ್ಗಳು ಫೋಟೋ ಹಾಕಿದ್ರು, ಆಮೇಲೆ ಶಿವಕುಮಾರ್ ಸ್ವಾಮೀಜಿಯವ್ರ ಫೋಟೋ ಹಾಕಿದ್ರು. ನಂಗೆ ನೋಡೋಕೆ ಚಲೋ ಅನಿಸ್ತು. ರೆಸ್ಟೋರೆಂಟ್ ಒಳಗೆ ಅದು ಒಂದು ಟಿಫಿನ್ ಸೆಂಟರ್ ಒಳಗೆ ಹಿಂಗೆಲ್ಲ ಜ್ಞಾನಪೀಠ ಪ್ರಶಸ್ತಿ ವಿಜೇತರದೆಲ್ಲ ಫೋಟೋ ಇದನ್ನ ಹಾಕಿದ್ದು ನಂಗೆ ಲೈಕ್ ಆಯ್ತು. ಹಿಂಗಾಗಿ ಒಂದು ಕ್ಲಿಪ್ಸ್ ಆ್ಯಡ್ ಮಾಡಿದೆ. ಸೊ ಇಲ್ಲಿ ನನಗೆ ಇಡ್ಲಿ ಸಾಂಬಾರು ಒಳಗಿನ ಸಾಂಬಾರು ಅಂದ್ರೆ ಭಾಳ ಲೈಕ್ ಆಗ್ತೈತಿ. ಹಿಂಗಾಗಿ ನಾ ಈ ಕಡೆ ಯಾವಾಗ ಬಂದ್ರೂ ಇಲ್ಲಿ ಇಡ್ಲಿ ಸಾಂಬಾರು ತಿಂದು ಹೋಗ್ತೀನಿ. ಯಾರೆಲ್ಲ ಎಲೆಕ್ಟ್ರಾನಿಕ್ ಸಿಟಿ ಕಡೆ ಅಥವಾ ನೀಲಾದ್ರಿ ರೋಡ್ ಕಡೆ ಟ್ರಾವೆಲ್ ಮಾಡಕತ್ತೀರಿ, ತಿಂಡಿ ತಿನಿಸು ಅಂಥೇಳಿ ಈ ಶಾಪ್ ನೇಮ. ಇದು ವಿಸಿಟ್ ಮಾಡೋದು ಮಿಸ್ ಮಾಡೋಕೆ ಹೋಗಬೇಡ್ರಿ. ಇಲ್ಲಿ ಟಿಫಿನ್ಸ್ ಆಗಲಿ ಮತ್ತು ಸ್ಟಾರ್ಟರ್ಸ್, ಟೀ, ಕಾಫಿ ಎಲ್ಲ ಚಲೋ ಸಿಗ್ತೈತಿ. ಸೊ ನೀವು ಒಂದ್ಸಲ ಟ್ರೈ ಮಾಡಿರಿ. ಆಲ್ರೆಡಿ ಯಾರು ಟ್ರೈ ಮಾಡಿದ್ರಿ ಅಂದ್ರೆ ನಿಮಗೆ ಹೆಂಗೆ ಅನಿಸುತ್ತೆ ಅಂಥೇಳಿ ನಂಗೆ ಕಮೆಂಟ್ ಒಳಗೆ ತಿಳಿಸ್ರಿ, ಓಕೆನಾ? ಇವಾಗ ಎಲ್ಲ ಕಡೆನೂ ಸೇಲ್ ನಡೆದೈತಿ. ಪ್ಯಾಂಟಲೂನ್ಸ್ ಆಗಿರ್ಬೋದು, ಆಮೇಲೆ ವೆಸ್ಟ್ ಸೈಡ್ ಒಳಗೆ, ಜೂಡಿಯೋ ಒಳಗೆ, ಆಮೇಲೆ ಟ್ರೆಂಡ್ಸ್ ಒಳಗೆ, ಮ್ಯಾಕ್ಸ್ ಒಳಗೆ ಎಲ್ಲ ಒಳಗೂ ಸೇಲ್ ಇತ್ತು. ಹೀಗಾಗಿ ಬರ್ಡೇ ಔಟ್ಫಿಟ್ಸ್ ಚೂಸ್ ಮಾಡಿದ್ರೆ ಆಯ್ತು ಅಂತ ಹೇಳಿ ನಾವು ಹೊಂಟಿದ್ವಿ. ಫಸ್ಟ್ ನಾವು ಹೋಗಿದ್ದ ಮ್ಯಾಕ್ಸಿಗೆ ಮತ್ತು ವೆಸ್ಟ್ ಸೈಡಿಗೆ. ಸೊ ಆಫರ್ ಐತೆ ಅಂತ ಹೇಳಿ ಜನ ಅಂತರೂ ಹಿಂಗೆ ಬಂದಿದ್ರಂದ್ರೆ ಏನಿಲ್ಲ ಅಂದರೂ ಒಂದು ಐಟಮ್ಸ್ ತೊಗೊಂಡ್ಮೇಲೆ 3-3.5 ತಾಸು ಬರೀ ಕ್ಯೂ ಹಚ್ಚೋದು ಆಗೈತೆ ನಮ್ದಲ್ಲಿ. ಆ ರೇಂಜಿಗೆ ಜನ ಇದ್ದರು ಬಿಲ್ಲಿಂಗ್ ಮಾಡಿಸ್ಬೇಕಂತಂದ್ರೆ. ಒಳಗೆ ಒಂದು ಡ್ರೆಸ್ ಲೈಕ್ ಆಯಿತು. ಹೀಗಾಗಿ ನಾ ಮ್ಯಾಕ್ಸ್ ಒಳಗೆ ಒಂದು ಡ್ರೆಸ್ ತೊಗೊಂಡೆ. ಆಮ್ಯಾಗ ನಾವು ಹೋಗಿದ್ದು ಜೂಡಿಯೋಕ್ಕೆ. ಸೊ ಜೂಡಿಯೋ ಒಳಗಂದ್ರೂ ಹೇಳಕ್ಕವಲ್ಲ, ನಾನು ಆ ರೇಂಜಿಗೆ ಕ್ರೌಡ್ ಇತ್ತು. ಸಿಕ್ಕಾಪಟ್ಟೆ ಜನ ಇದ್ದರು. ನಾ ಆ ಕಡೆ ಶಾಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಸಚಿನ್ ಅವ್ರು ಕ್ಯೂ ಹಚ್ಚಿಬಿಟ್ಟಿದ್ರು ಆಲ್ರೆಡಿ. ಅಂದ್ರೆ ನಾ ಶಾಪ್ ಮಾಡ್ಕೊಂಡು ಬರ್ಬೋಡ್ದನ ಅಲ್ಲಿ ಆಲ್ರೆಡಿ ನಮಗೆ ಪೇಮೆಂಟ್ ಮಾಡ್ಬೋದು ಅಂಥೇಳಿ ಅವ್ರು ಆವಾಗಲೇ ಕ್ಯೂ ಹಚ್ಬಿಟ್ಟಿದ್ರು. ಆ ರೇಂಜಿಗೆ ಜನ ಇದ್ದರು. ಸೇಲಿಂದ ಫಸ್ಟ್ ಡೇನ ಆ ರೇಂಜಿಗೆ ಜನ ಇದ್ದರು. ಸೊ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋದು ಲೇಟ್ ಆಯಿತು. ಹೀಗಾಗಿ ನಾ ಅಲ್ಲೇನೂ ಟ್ರಯಲ್ ಮಾಡೋಕೆ ಅಥವಾ ತೋರ್ಸೋಕ್ಕದು ಏನಾಗಲಿಲ್ಲ. ಸೊ ನಾ ಮತ್ತು ನೆಕ್ಸ್ಟ್ ವಿಡಿಯೋ ಒಳಗೆ ಯಾವಾಗಾರ ವೇರ್ ಮಾಡಿದಾಗ ನಿಮ್ಗೆ ತೋರಿಸ್ತೇನೆ ಅಂತ ನಾ ಏನೇನು ಶಾಪ್ ಮಾಡೀನಿ ಅಂಥೇಳಿ. ಸೊ ನೀವು ಜನ ನೋಡ್ಬೋದು. ಆ್ಯಕ್ಚುಲಿ ಇದು ವೀಕೆಂಡ್ನೂ ಅಲ್ಲ, ಫ್ರೈಡೇ ಇತ್ತು. ಫ್ರೈಡೇನ ಈ ರೇಂಜಿಗೆ ಜನ ಬಂದಿದ್ದರು. ಆಫರ್ಸ್ ಎಲ್ಲ ಚಲೋ ಇತ್ತು, ಕಲೆಕ್ಷನ್ಸು ಮಸ್ತ್ ಇತ್ತು. ಹೀಗಾಗಿ ಸೊ ಎಲ್ಲರೂ ಆವಾಗಲೇ ಬಂದಿದ್ದರು.
ಶಾಪಿಂಗ್ ಎಲ್ಲ ಮುಗೀತು. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಇವಾಗ ಮನೆಗೆ ಹೊಂಟೀವಿ. ಸೊ ಟೈಮ್ ಆಲ್ರೆಡಿ 10:30 ಆಗಿತ್ತು. ಇವಾಗ ನಾವು ಮನೆಗೆ ಹೊಂಟಿದ್ವಿ. ಸೊ ಅಲ್ಲಿ ರೋಡ್ ಒಳಗೆ ರೋಸಸ್ ಎಲ್ಲ ಸೇಲ್ ಮಾಡತ್ತಿದ್ರು. ನಂಗೆ ರೋಸ್ ಭಾಳ ಲೈಕ್ ಆಯಿತು. ಹಿಂಗಾಗಿ ಸಚಿನ್ ಅವ್ರಿಗೆ ಒಂದು ರೋಸ್ ಕೊಡಿಸಂದೆ. ಅವ್ರು ನಂಗೆ ಒಂದು ಬೊಕ್ಕೆನ ಕೊಡಿಸ್ಬಿಟ್ರು. ಸೊ ಅದು ತೊಗೊಂಡು ನಾವು ಹೊಂಟೀವಿ ಈಗ ಮನೆ ಕಡೆ. ಹ್ಯಾಪಿ 28th ಬರ್ಡೇ ಟು ಮೀ. ಇವತ್ತಿಗೆ ನನಗೆ 28 ವರ್ಷ ಮಾರ್ಕ್ ಆಯಿತು. ಈ ಲೈಫ್ ಒಳಗೆ, ಈ 28 ವರ್ಷ ಒಳಗೆ ನಂದು ಗ್ರೋತ್ ಆಗಿರ್ಬೋದು, ನನ್ನ ಲವ್, ಆಮೇಲೆ ನಂದೇನು ಲೈಫ್ ಲೆಸನ್ಸ್ ಆಗಿರ್ಬೋದು, ಎವ್ರಿ ಮೂಮೆಂಟ್ ಐ ಆಮ್ ಗ್ರೇಟ್ಫುಲ್ ಅಂತ ಹೇಳ್ಬೋದು. ಸೊ ನನ್ನ ಲೈಫ್ ಒಳಗೆ ಬಂದಿರತಕ್ಕಂಥ ಎಲ್ಲ ಚಾಲೆಂಜಸ್ ಇಂದ ನಾ ಎಷ್ಟು ಸ್ಟ್ರಾಂಗ್ ಆಗೀನಿ. ಆಮೇಲೆ ಯಾರೆಲ್ಲ ನನಗೆ ಖುಷಿ ಕೊಟ್ಟಿರಿ, ಯಾರೆಲ್ಲ ನಂಗೆ ನಗಕ್ಕೆ ಕಾರಣ ಆಗಿರಿ, ಐ ಆಮ್ ಗ್ರೇಟ್ಫುಲ್ ಟು ಯು ಆಲ್. Again this year I am stepping into a new chapter with the biggest dreams, a strongest heart and unshakable gratitude ಅಂತ ಹೇಳ್ಬೋದು. So thanks to everyone who has been part of my story so far. The best is yet to come. So thankful to you all. ಎಲ್ಲರೂ ನನಗೆ ವಿಶ್ ಮಾಡಿರಿ ಸೊ ದಟ್ ನನಗಿನ್ನೂ ಸ್ವಲ್ಪ ಸ್ಟ್ರೆಂತ್ ಬರಲಿ. Special thanks to you, my husband. You made my day very special always. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಸೊ ಖುಷಿಯಾಗಿರುವ ಸೊ ಐ ಆಮ್ ಲಕ್ಕಿ ಟು ಹ್ಯಾವ್ ಯು ಇನ್ ಮೈ ಲೈಫ್. ಆಮೇಲೆ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮ್ಲಿ ಆಗಿರ್ಬೋದು, ಎಲ್ಲರಿಗೂ ಈ ವಿಡಿಯೋ ಮೂಲಕ ನಾನು ಥ್ಯಾಂಕ್ಸ್ ಹೇಳಕತ್ತೀನಿ. ಇದೊಂದು ಬೆಸ್ಟ್ ಮೆಮ್ರಿಯಾಗಿ ಉಳಿತೈತೆ ನನ್ನ ಲೈಫ್ ಒಳಗೆ. ಸೊ ಥ್ಯಾಂಕ್ಸ್ ಟು ಯು ಆಲ್. ಹೊಡೆದು ಬಿಡುತ್ತದು ನಮ್ಮ ಮತ್ತೆ ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಲಾಗ್ಸ್. ಇವತ್ತು ಆಗಸ್ಟ್ 2 ನಂದು 28th ಬರ್ಡೇ. ಸೊ ಜಸ್ಟ್ ಎದ್ದು ಎಲ್ಲ ಫ್ರೆಶಪ್ ಅದು ಆಗಿ ನೈಟ್ ಸೆಲೆಬ್ರೇಷನ್ ಮಾಡಿದ್ವಿ. ಇವಾಗ ನಾವೆಲ್ಲ ಮುಗಿಸ್ಕೊಂಡು ಇಲ್ಲೇ ನಮ್ಮ ಅಪಾರ್ಟ್ಮೆಂಟ್ ಒಳಗಿರುವಂಥ ಗಣೇಶ ಟೆಂಪಲಿಗೆ ಹೊಂಟೀವಿ. ಸೊ
ಗೈಸ್ ಫೈನಲಿ ಫ್ರಮ್ ಸೋ ಮೂವಿ ಟಿಕೆಟ್ ಸಿಕ್ತು. ಸೊ ಇವಾಗ ಹೊಂಟಿವಿ. ಸೊ ನನ್ನ ಬರ್ಡೇ ದಿನನ ಟಿಕೆಟ್ ಸಿಕ್ತು, ಈಗ ಹೊಂಟಿವಿ. ಸೊ ಇಲ್ಲಿಂದ ಬಿಡಬೇಕು, ಇಲ್ಲಿಂದ ಕೊಂಡಿಟರಿಗೆ ಟಿಕೆಟ್ ಸಿಕ್ಕೈತಿ. ಸೊ ಇಲ್ಲಿಂದ ಹೋಗಿ ಇವತ್ತು ನಾ ಮೂವಿ ನೋಡ್ಕೊಂಬಂದ ಹೆಂಗೈತೆ ಅಂತ ಹೇಳ್ತೇನೆ ಅಂತ ನಿಮಗೆ. ಮೂವಿ ರಿಲೀಸ್ ಆಗಿದ್ದು ಜುಲೈ 25ಗೆ, ಬಟ್ ನಮಗೆ ಟಿಕೆಟ್ ಸಿಕ್ಕಿದ್ದು ಆಗಸ್ಟ್ 2ಗೆ, ನನ್ನ ಬರ್ಡೇ ದಿನ. ಸೊ 1 ವೀಕ್ ಎಲ್ಲೂ ಟಿಕೆಟ್ ಸಿಕ್ಕಿಲ್ಲ, ಎಲ್ಲ ಥಿಯೇಟ್ರ್ಗಳು ಫುಲ್ ಆಗಿತ್ತು. ನೋಡ್ಬೋದು ನೀವು ಯಾವ ರೇಂಜಿಗೆ ಮೂವಿ ಓಡಾತೈತೆ ಅಂಥೇಳಿ. ಸೂಪರ್ ನ್ಯಾಚುರಲ್ ಕಾಮಿಡಿ ಅಂತ ಹೇಳ್ಬೋದು. ಇದು ಫುಲ್ ನ್ಯಾಚುರಲ್ ಆಗಿನ ಬಂದೈತಿ. ಆಮೇಲೆ ಕೋಸ್ಟಲ್ ಏರಿಯಾ ಒಳಗಿಂದ ಲ್ಯಾಂಗ್ವೇಜ್ ಆಗಿರ್ಬೋದು ಮಸ್ತ್ ಮಾಡಿದ್ದಾರೆ. ಆಮೇಲೆ ಮ್ಯೂಸಿಕ್ ಆಗಿರ್ಬೋದು, BGM ಆಗಿರ್ಬೋದು, ಆಮೇಲೆ ರವಿ ಅನ್ನೋ ಕ್ಯಾರೆಕ್ಟರ್ ಆಗಿರ್ಬೋದು. ರಾಜ್ ಬಿ ಶೆಟ್ಟಿ ಅವ್ರ ಎಂಟ್ರಿ ಅಂತೂ ನೆಕ್ಸ್ಟ್ ಲೆವೆಲ್. ಮತ್ತು ಇದ್ರೊಳಗಿನ ಸಾಂಗ್ಸೂ 2-3 ಸಾಂಗ್ಸ್ ಮಸ್ತ್ ಹೊಂಟಾವು. ಬಂದರೋ ಬಂದರೋ ಬಾವ ಬಂದರೋ ಅದೊಂದು ಸಾಂಗಿಗೆ ಆಗಿರ್ಬೋದು. ಆಮೇಲೆ ಎಂಟ್ರಿ ಮೇನ್ ಅದು BGM ಸಾಂಗ್ ಅದಲ್ಲ, ಅದೊಂದು ಆಗಿರ್ಬೋದು ಬೆಸ್ಟ್. ಸೊ ನಾವು ಮೂವಿ ನೋಡಿದ್ವಿ, ನೋಡ್ಕೊಂಡು ಬಂದ್ವಿ. ನಮಗಂತೂ ಮಸ್ತ್ ಅನ್ನಿಸ್ತು. ಸೊ ನಿಮಗೂ ಯಾರಿಗಾರ ಕಾಮಿಡಿ ಮೂವೀಸ್ ಲೈಕ್ ಆಗಕತ್ತಿತ್ತಂದ್ರೆ ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ. ಆಲ್ಮೋಸ್ಟ್ ಎಲ್ಲರೂ ಈ ಮೂವಿಗೆ ಹೊಂಟಾರ. ಆಮೇಲೆ ಸುಲೋಚನಾ ಕ್ಯಾರೆಕ್ಟರ್ ಮಾಡಿದಾರಲ್ಲ, ಅವರೂ ಮಸ್ತ್ ಮಾಡಿದ್ದಾರೆ. ಓವರಾಲ್ ಮೂವಿ ಮಾತ್ರ ಫುಲ್ ಸೂಪರ್ ಕಾಮಿಡಿ, ಸೂಪರ್ ನ್ಯಾಚುರಲ್ ಕಾಮಿಡಿ, ಬರೀ ಸೂಪರ್ ಕಾಮಿಡಿ ಅಲ್ಲ, ಆ ರೇಂಜಿಗೆ ಅವ್ರು ಕಾಮಿಡಿ ಮಾಡತ್ತಾರ ಅಂತ ನಮ್ಗೆ ಫೀಲ್ ಆಗಂಗಿಲ್ಲ. ಅಷ್ಟು ನ್ಯಾಚುರಲ್ ಆಗಿ ಮಸ್ತ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸೊ ಮೂವಿ ಮಾತ್ರ ಟಾಪ್ 1 ಅಂತ ಹೇಳ್ಬೋದು, ಆ ರೇಂಜಿಗೆ ಮಾಡಿದ್ದಾರೆ. ಮೂವಿ ಮುಗಿಸ್ಕೊಂಡ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ನಮ್ಮ ಫ್ರೆಂಡ್ಸ್ ಪ್ರಶಾಂತ್ ಮತ್ತು ಅನು ನನಗೆ ಕೇಕ್ ತೊಗೊಂಬಂದಿದ್ರು ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕಂಥೇಳಿ. ಸೊ ಈವ್ನಿಂಗ್ Happy birthday to you. Happy birthday to you. ನೈಟ್ ಫ್ರಮ್ ಸೋ ಮೂವಿಗೆ ಹೋಗೋರಿದ್ರು ನೈಟ್ ಶೋಕ್ಕೆ, 10:30 ಶೋಕ್ಕೆ. ಸೊ ನಾವು ಹೋಗೋಕ್ಕಾಗಲಿಲ್ಲ, ಬಿಕಾಸ್ ನಾವು ಆಲ್ರೆಡಿ ಮಧ್ಯಾಹ್ನ ಹೋಗಿ ಬಂದ್ವಿ. ಪ್ಲ್ಯಾನ್ಸ್ ಎಲ್ಲ ಬೇರೆ ಇತ್ತು, ಅದೇನೇನೋ ಏನೇನೋ ಆಯಿತು. ಅದು ನೆಕ್ಸ್ಟ್ ವಿಡಿಯೋ ಒಳಗೆ ನಿಮಗೆ ಗೊತ್ತಾಗ್ತೈತಿ. ಸೊ ಅವರು ಮೂವಿಗೆ ಹೋಗೋರಿದ್ರು, ಹೀಗಾಗಿ ಈವ್ನಿಂಗ್ ಬಂದ ಕೇಕ್ ಕಟ್ಟಿಂಗ್ ಮಾಡಿಸಿ ಅವರು ಹೋದರು. ಸೊ ಥ್ಯಾಂಕ್ ಯು ಸೋ ಮಚ್ ಅನು ಆ್ಯಂಡ್ ಪ್ರಶಾಂತ್. ಆಕ್ಚುಲಾಗಿ ಏನಂದ್ರೆ ನನಗೆ ಕೇಕ್ ಇಷ್ಟ ಆಗುತ್ತೆ, ಇಷ್ಟ ಆಗಲ್ಲ. ಥ್ಯಾಂಕ್ ಯು. ಅಣ್ಣ ತಂಗಿ ಫೀಲಿಂಗ್ ಇಟ್ಟಾಕೊಂಡ್ರೆ ಹೌದಾ? ಗುಂಡ ಅತ್ತೆ ಮಿಸ್ ಮಾಡಲಿ. ಗುಂಡಾಡಿ ಗುಂಡ ಕಟ್ ಮಾಡಿ ಹೋಗ್ತೀನಿ. ಗುಂಡ ಸ್ಪೂನ್ ಕೊಟ್ಬಿಡು, ಹೇಳ್ತೀನಿ. ಒಂದ್ ಸ್ಪೂನ್ ಕೊಟ್ಬಿಟ್ಟು ಕೊಡೋದು ಕೊಡು 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 ಗುಂಡ. ಒಂದ್ ಸ್ಪೂನ್ ಎತ್ಕೊಡಿ, ಹೇಳ್ತೀನಿ. ಸ್ಪೂನ್ ಕೊಟ್ಬಿಟ್ಟು ಅದನ್ನ ತಗೋಬಿಡೋಣ. ಕೋಪ ಬಂತು, ಸಿಟ್ಟು ಬತ್ತಪ್ಪ, ಸಿಟ್ಟು ಬತ್ತಪ್ಪ. ಸಿಟ್ಟು ಬಂದ್ರೆ ಅವ್ರಿಗೆ ಹೋಗಿ ತಲೆ ಬಿಗ್ ಬಿಗ್ ಬಿಗ್. ಅದೆಲ್ಲ ಮುಟ್ಟಬಾರ್ದು. ಬಾಯಿ ಇಲ್ಲ, ಅತ್ತೆ ವಿಶ್ ಮಾಡುತ್ತೆ ಬಾಯಿ. ಬಾ ಹೋಯ್. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ನಿಮ್ಮ ಮೆಸೇಜ್ಗಳಾಗಿರ್ಬೋದು, ನೀವು ಮಾಡಿದಂಥ ಕಾಲ್ಗಳಾಗಿರ್ಬೋದು, ನೀವು ನನ್ನ ಮೇಲೆ ತೋರಿಸಿದಂಥ ಆಶೀರ್ವಾದ ಆಗಿರ್ಬೋದು, ಪ್ರೀತಿ ಆಗಿರ್ಬೋದು, ನಾನು ಸದಾ ನಿಮ್ಗೆ ಚಿರಋಣಿ ಆಗಿರ್ತೀನಿ. ಸೊ ಇಡೀ ನಂದು ಹೋಲ್
ಬರ್ಡೇ ನಿಮ್ಮೆಲ್ಲರಿಂದನೂ ಸ್ಪೆಷಲ್ ಆಗೈತೆ ಅಂತ ಹೇಳ್ಬೋದು. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ 1 more year ಆಫ್ ಖುಷಿ ಆಗಿರ್ಬೋದು, ಪ್ರೀತಿ ಆಗಿರ್ಬೋದು, ಉತ್ಸಾಹ, ನಂದು ಡ್ರೀಮ್ಸ್ ಜೊತೆಗೆ ನಾನು ಕಾಲಿಡಾತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. Thank you so much for watching my birthday video, and see you in the next video. Lots of love. Take care. Bye bye.